ದಾಂಡೇಲಿಯ ಪಟೇಲ್ ವೃತ್ತದ ಹತ್ತಿರ ಗಟಾರದ ತ್ಯಾಜ್ಯ ಸೇರ್ಪಡೆಯಿಂದಾಗಿ ಸೆಪ್ಟಿಕ್ ಚೇಂಬರ್ನಿಂದ ರಸ್ತೆ ಇಡೀ ಹರಡಿಕೊಂಡ ತ್ಯಾಜ್ಯ ನೀರು ವಾರದಿಂದಿದ್ದ ಸಮಸ್ಯೆಗೆ ಇತಿಶ್ರೀ ಹಾಡಿದ ನಗರಸಭೆ. ಯುಜಿಡಿ ಸೆಪ್ಟಿಕ್ ಚೇಂಬರಿಗೆ ಸಂಪರ್ಕ ಕೊಟ್ಟಿರುವ ಪೈಪ್ಲೈನ್ನಿಂದ ಮಾತ್ರ ತ್ಯಾಜ್ಯ ಬಂದು ಸೇರಬೇಕೇ ಹೊರತು ಸಂಪರ್ಕವೇ ಕೊಡದ ಗಟಾರದ ತ್ಯಾಜ್ಯ ಬಂದು ಸೇರಲು ಸಾಧ್ಯವೇ ಎಂಬ ಅಚ್ಚರಿಯ ಪ್ರಶ್ನೆಗೆ ಸಾಧ್ಯ ಎನ್ನುವುದನ್ನು ದಾಂಡೇಲಿಯಲ್ಲಿ ಯುಜಿಡಿ ಕಾಮಗಾರಿಯನ್ನು ನಿರ್ವಹಿಸಿದ ಗುತ್ತಿಗೆ ಸಂಸ್ಥೆ ಪಟೇಲ್ ವೃತ್ತದ ಹತ್ತಿರ ಸಾಧಿಸಿ ತೋರಿಸಿದೆ ಎಂಬಂತಾಗಿದೆ. ಬಹಳ ಆಶ್ಚರ್ಯ ಎಂದರೆ ಕಳೆದ ಒಂದು ವಾರದಿಂದ ಪಟೇಲ್ ವೃತ್ತದ ಹತ್ತಿರ ಸೆಪ್ಟಿಕ್ ಚೇಂಬರ್ನಿಂದ ತ್ಯಾಜ್ಯ ನೀರು ಹೊರಬಂದು ರಸ್ತೆ ಇಡೀ ಹರಡಿಕೊಂಡು ಅಸ್ವಚ್ಛತೆಯನ್ನು ಸೃಷ್ಟಿಸಿತ್ತು. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅಲ್ಲೇ ಹತ್ತಿರದಲ್ಲಿರುವ ಗಟಾರದಲ್ಲಿ ತ್ಯಾಜ್ಯ ತುಂಬಿ ಹೋಗಿರುವುದರಿಂದ ಗಟಾರದ ತ್ಯಾಜ್ಯ ಸೆಪ್ಟಿಕ್ ಚೇಂಬರಿಗೆ ಸೇರಿದೆ ಎನ್ನಲಾಗಿದೆ. ಒಂದಾನೊಂದು ವೇಳೆ ಗುಣಮಟ್ಟದಿಂದ ಸೆಪ್ಟಿಕ್ ಚೇಂಬರ್ ಅನ್ನು ನಿರ್ಮಿಸಿರುತ್ತಿದ್ದಲ್ಲಿ ಗಟಾರದ ತ್ಯಾಜ್ಯ ಈ ಚೇಂಬರಿನೊಳಗೆ ಸೇರಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಮೂಡುವುದು ಸಹಜವಲ್ಲವೇ? ಏನೇ ಇರಲಿ, ಈ ಯುಜಿಡಿ ಲೋಕಾರ್ಪಣೆಯ ಮುನ್ನವೇ ಯುಜಿಡಿಯ ಸೆಪ್ಟಿಕ್ ಚೇಂಬರ್ ಈ ರೀತಿ ಆದರೆ ಮುಂದೆ ಏನು ಎಂಬ ಆತಂಕ ಸಾರ್ವಜನಿಕ ವಲಯದಲ್ಲಿದೆ. ಆದ್ದರಿಂದ ದಾಂಡೇಲಿ ನಗರದಲ್ಲಿ ಈಗಾಗಲೇ ನಿರ್ಮಿಸಿರುವ ಎಲ್ಲ ಯುಜಿಡಿ ಸೆಪ್ಟಿಕ್ ಚೇಂಬರ್ಗಳನ್ನು ನುರಿತ ಅಭಿಯಂತರರಿಂದ ಪರಿಶೀಲನೆ ನಡೆಸಿ ಮುಂದಿನ ದಿನಗಳಲ್ಲಿ ತೊಂದರೆಯಾಗದಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಹಾಗೆ ನೋಡಿದರೆ ಇಲ್ಲಿಯ ಸೆಪ್ಟಿಕ್ ಚೇಂಬರ್ ಇದರ ದುರಸ್ತಿಯನ್ನು ಯುಜಿಡಿ ಗುತ್ತಿಗೆ ಸಂಸ್ಥೆಯವರೇ ಮಾಡಬೇಕಿತ್ತು. ಆದರೆ ಕಳೆದ ಒಂದು ವಾರದಿಂದ ಇದ್ದ ಈ ಸಮಸ್ಯೆಗೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರ ನೇತೃತ್ವದಲ್ಲಿ ನಗರಾಡಳಿತ ಇಂದು ಶನಿವಾರ ಬೆಳಿಗ್ಗೆ 8:30 ಗಂಟೆಯಿಂದ ಸ್ಥಳೀಯ ಗಟಾರದ ಸ್ವಚ್ಛತೆ ಹಾಗೂ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದೆ. ಸಾರ್ವಜನಿಕರು, ವ್ಯಾಪಾರಸ್ಥರು ಪ್ಲಾಸ್ಟಿಕ್ ಬಾಟಲಿ ಹಾಗೂ ಪ್ಲಾಸ್ಟಿಕ್ ವಸ್ತುಗಳನ್ನು ಗಟಾರದಲ್ಲಿ ಚೆಲ್ಲುತ್ತಿರುವುದರಿಂದ ಗಟಾರ ತುಂಬಿ ತುಳುಕುವಂತಹ ಸ್ಥಿತಿ ತಲುಪುತ್ತಿದೆ. ದಯವಿಟ್ಟು ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಪ್ರತಿದಿನ ಬರುವ ಕಸ ಸಂಗ್ರಹಕಾರರಿಗೆ ಕಸಗಳನ್ನು ಕೊಟ್ಟು ಸಹಕರಿಸಬೇಕು. ದಯವಿಟ್ಟು ನಾವೆಲ್ಲರೂ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಇಟ್ಟುಕೊಂಡು ಎಲ್ಲೊಂದರಲ್ಲಿ ತ್ಯಾಜ್ಯವನ್ನು ಚೆಲ್ಲದೆ ನಗರದ ಸ್ವಚ್ಛತೆಗೆ ನಗರಸಭೆಯ ಜೊತೆ ಹಾಗೂ ತಾಲೂಕಾಡಳಿತದ ಜೊತೆ ಎಲ್ಲರೂ ಕೈ ಜೋಡಿಸುವಂತೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಇಂದು ಶನಿವಾರ ಬೆಳಿಗ್ಗೆ 9:30 ಗಂಟೆ ಸುಮಾರಿಗೆ ಪಟೇಲ್ ವೃತ್ತದ ಹತ್ತಿರದಿಂದ ಮನವಿಯನ್ನು ಮಾಡಿದ್ದಾರೆ. ಈಗ ನಾವು ಪಟೇಲ್ ಸರ್ಕಲ್ನಲ್ಲಿ ಒಂದು ಯುಜಿಡಿ ಚೇಂಬರ್ ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಮೊನ್ನೆಯಿಂದ ಕಂಪ್ಲೇಂಟ್ ಬರ್ತಾ ಇತ್ತು. ಸಣ್ಣ ಕಂಪ್ಲೇಂಟ್ ಅಂತ ತಿಳ್ಕೊಂಡು ನಾವು ನಮ್ಮ ಲೇಬರ್ಸ್ನ ಕಳಿಸಿದ್ವಿ. ಇವತ್ತು ಓಪನ್ ಮಾಡಿದೆ. ಕಂಪ್ಲೀಟ್ ರೋಡ್ನ ಹೊಸದಾಗಿ ರೋಡ್ ಮಾಡಿರ್ತಕ್ಕಂಥದ್ದು ನಾವು ಹಾಕಿದ್ದೀವಿ. ಈಗ ಅದರಲ್ಲಿ ಸುಮಾರು 1 ಟನ್ ಪ್ಲಾಸ್ಟಿಕ್ಸ್, 1 ಟನ್ ಗಟ್ಟಲೆ ಪ್ಲಾಸ್ಟಿಕ್ ಇದೆ. ಮತ್ತು ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು ಹಾಕಿದ್ದಾರೆ. ದುರದೃಷ್ಟವಶಾತ್ ನಮ್ಮ ದಾಂಡೇಲಿ ನಗರದಲ್ಲಿ ನಾವು ಕಳೆದ ಹಲವಾರು ವರ್ಷಗಳಿಂದ ಮನೆ ಮನೆಗೆ ಕಸ ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಕಳೆದ 6 ತಿಂಗಳಿನಿಂದ ಸತತವಾಗಿ ಪ್ರತಿ ಮನೆಗೆ ನಮ್ಮ ವಾಹನಗಳು ಹೋಗುವ ರೀತಿಯಲ್ಲಿ ನಾವೆಲ್ಲ ಕ್ರಮ ವಹಿಸಿದ್ದೀವಿ. ಪ್ರತಿ ಮನೆ ಮನೆಗೆ ಹೋಗಿ ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಸ್ಗಳು ಮತ್ತು ನಮ್ಮ ಹೆಲ್ತ್ ಸೆಕ್ಷನ್ನ ವಿವಿಧ ಡ್ರೈವರ್ಸ್ಗಳು ಅವರೆಲ್ಲ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡಿದ್ರು ಸಹ ಕೆಲವೊಂದು ಸಾರ್ವಜನಿಕರು ಇನ್ನೂ ಕೂಡ ಕಸವನ್ನು ನಗರಸಭೆ ಗಾಡಿಗೆ ಕೊಡ್ತಕ್ಕಂಥ ಪದ್ಧತಿಗೆ ಅಳವಡಿಸಿಕೊಂಡಿಲ್ಲ. ನಾನು ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ಸಾರ್ವಜನಿಕರಲ್ಲೂ ಕೂಡ. ನಮ್ಮಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿ ವರ್ಗದಲ್ಲಿ 139 ಕಿಲೋಮೀಟರ್ ರಸ್ತೆ ಇದೆ, 123 ಕಿಲೋಮೀಟರ್ ಚರಂಡಿ ಇದೆ. ಇಷ್ಟೊಂದೆಲ್ಲ ಕ್ಲೀನ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ದಯಮಾಡಿ ಯಾವುದೇ ಅಂಗಡಿಕಾರರು, ವಿಶೇಷವಾಗಿ ಜೈನ್ ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ಕಮರ್ಷಿಯಲ್ ಅಂಗಡಿಕಾರರು ಬಹಳಷ್ಟು ಬಾಟಲ್ಗಳನ್ನು ಈ ಒಂದು ಚರಂಡಿಯಲ್ಲಿ ಎಸೆತಾ ಇದ್ದಾರೆ. ಈ ಹಿಂದೆನೂ ಕೂಡ ಸಂತೋಷ್ ಕೋಲ್ಡ್ ಡ್ರಿಂಕ್ಸ್ ಹತ್ರ ನಾವು ನಾಲಾ ಬ್ಲಾಕ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಸುಮಾರು ಲೋಡ್ ಗಟ್ಟಲೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ನಾವು ತೆಗೆದಿದ್ವಿ. ಅದು ಕಂಪ್ಲೀಟ್ಲಿ ಬ್ಲಾಕ್ ಆಗಿತ್ತು. ಆ ರಸ್ತೆಯನ್ನು ನಾವು ಹಡ್ಡಿದ್ವಿ. ಹಡ್ಡಿದ ನಂತರ ಇನ್ನೂ ಕೂಡ ನಮಗೆ ಆ ರಸ್ತೆಯನ್ನು ರಿಪೇರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಇನ್ನು ಕೆಲವೇ ದಿವಸಗಳಲ್ಲಿ ಅದು ಕೂಡ ನಮ್ಗೆ ಆಗ್ತದೆ. ಆಮೇಲೆ ಇವತ್ತು ಜೇಎನ್ ರೋಡ್ ಪಟೇಲ್ ಸರ್ಕಲ್ನಲ್ಲಿ ಬಂದಿದ್ದೀವಿ, ಇಲ್ಲಿ ಕೂಡ ಅದೇ ಪರಿಸ್ಥಿತಿ ಇದೆ. ಈ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಉಪಯೋಗಿಸ್ತೀರಿ, ಉಪಯೋಗಿಸಿದ ನಂತರ ಒಂದು ಡಸ್ಟ್ಬಿನ್ನಲ್ಲಿ ಹಾಕಿ ನಮ್ಮ ನಗರಸಭೆ ವೆಹಿಕಲ್ಗಳಿಗೆ ಕೊಟ್ಟರೆ ನಾವು ಅದನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡತಕ್ಕಂಥ ಕೆಲಸ ಮಾಡ್ತೇವೆ. ಆದರೆ ಈ ರೀತಿಯ ಸ್ವಲ್ಪ ಅನಾಗರಿಕ ಪದ್ಧತಿಯಿಂದ ನಮಗೆ ನಗರಸಭೆಗೆ ಮತ್ತು ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದು ಬಾರಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ. ಪ್ರತಿ ಅಂಗಡಿ ಮತ್ತು ಪ್ರತಿ ಮನೆಯ ಕಸವನ್ನ, ಹಸಿ ಕಸ ಮತ್ತು ಒಣ ಕಸವನ್ನ ಯಾವುದೇ ಕಾರಣಕ್ಕೂ ನಗರಸಭೆಯ ವಾಹನವನ್ನ ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಎಸಿಬೇಡ್ರಿ. ಎಲ್ಲಾ ಕಸವನ್ನ, ಅಂಗಡಿ ಕಸವನ್ನ ಮತ್ತೆ ಮನೆಯ ಕಸವನ್ನ, ಗಾರ್ಡನ್ ಕಸ ಇರಲಿ, ಯಾವುದೇ ಪ್ರಕಾರದ ಕಸ ಇದ್ರೂ ಸಹ ನೀವು ಅದನ್ನ ಡಸ್ಟ್ಬಿನ್ಗಳಲ್ಲಿ, ವಿವಿಧ ಡಸ್ಟ್ಬಿನ್ಗಳಲ್ಲಿ ಹಾಕಿ ನಮ್ಮ ನಗರಸಭೆ ವಾಹನ ಯಾವಾಗ ಬರ್ತದೋ ಆವತ್ತು ಆ ಟೈಮಲ್ಲಿ ಅವರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಅಂತಕ್ಕಂಥ ವಿನಂತಿಯನ್ನ ಮಾಡ್ತೀವಿ. ನೀರು